They say a book can change a life, and a life, of course, can change the world. ಟೀನೇಜರ್ಸ್ಗೆ ಆ್ಯಂಡ್ ಪೇರೆಂಟ್ಸ್ಗೆ ಇಬ್ಬರೂ ಮನಸ್ಸಲ್ಲಿ ಇಟ್ಕೊಂಡು ಎನಿ ಬುಕ್ಸ್ ದಟ್ ಯು ಹ್ಯಾವ್ ಇನ್ ಮೈಂಡ್, ಇವೆಲ್ಲ ಓದಿದ್ರೆ ಒಂದು ಒಳ್ಳೆ ಕಂಡೀಷ್ನಿಂಗ್ ಆಗುತ್ತೆ ಮೈಂಡ್ಗೆ, ಆ ಲೆನ್ಸಿಂದ ಪ್ರಪಂಚನ ಚೆನ್ನಾಗಿ ನೋಡ್ಬೋದು ಅನ್ನೋ ಥರದ್ದು. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಬುಕ್ ದಟ್ ಐ ವುಡ್ ರೆಕಮೆಂಡ್. ಯಾಕೆಂದರೆ ಒಂದೇ ಬುಕ್ಕು ನೀವು ಎರಡು ಟೈಮಲ್ಲಿ ಇದನ್ನ ಮೈಂಡ್ ಸೆಟ್ಟಲ್ಲಿ ಓದಿದಾಗ ದ ಸೇಮ್ ಬುಕ್ ಅಪಿಯರ್ಸ್ ಡಿಫ್ರೆಂಟ್ಲಿ ಟು ಯು. ನಮಗೆ ಎಷ್ಟೊಂದು ಸತಿ ಆಗಿದೆ, ವೆನ್ ಯು ಗೋ ಆ್ಯಂಡ್ ರೀಡ್ ಅ ಬುಕ್ ವಿತ್ ದ ನ್ಯೂವರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಯು ಹ್ಯಾವ್, ದ ಬುಕ್ ಲುಕ್ಸ್ ವೆರಿ ಡಿಫ್ರೆಂಟ್. ಇದು ಓದಿದ್ವಾ ನಾವು ಅಂತ ಅನಿಸುತ್ತೆ ತುಂಬ ಸತಿ. ಹಾಗಾಗಿ ನಾವು ಆ ಮೊಮೆಂಟಲ್ಲಿ ಏನು ಮೆಂಟಲ್ ಕಂಡೀಷ್ನಿಂಗಲ್ಲಿ ಇರ್ತೀವಿ, ನಮ್ಗೆ ಯಾವುದಿರುತ್ತೆ ಒಂದೊಂದು ಬುಕ್ಕು ನಮಗೆ ಇಂಟ್ರೆಸ್ಟ್ ಆಗುತ್ತೆ. ಯಾಕೆಂದರೆ ಐ ಓನ್ಲಿ ಮೂಡ್ ಅಕ್ರಾಸ್. ನನಗೆ ಒಂದು ಟೈಮಲ್ಲಿ ಓದಿದಾಗ ಇದೊಂಥರ ಇದಾಗಿತ್ತು, ಚೆನ್ನಾಗಿತ್ತು ಅಂತ ಅನಿಸಿದ್ದು. ಇವಾಗ ಐ ಗಾಟ್ ಇನ್ ಟು ಸಮ್ ಆಫ್ ದ ವೆರಿ ಫಿಲಾಸಫಿಕಲ್ ಇವಾಗ ನಾನು ಶಂಕರಾಚಾರ್ಯರದು ವಿವೇಕ ಚೂಡಾಮಣಿಗೆ ಓದ್ತಾ ಇದ್ದೀನಿ. ವಿವೇಕ ಚೂಡಾಮಣಿ ಈಸ್ ಒನ್ ಆಫ್ ದ ಲೈಕ್ ವಾಟ್ ಯು ಸೇ ಕಾಂಟ್ರಿಬ್ಯೂಷನ್ಸ್ ಆಫ್ ಶಂಕರಾಚಾರ್ಯ. ಅದರಲ್ಲಿ ಇರೋದನ್ನು ನೋಡಿದ್ರೆ ನೀವು, ನಾನು ಅದನ್ನು ಮತ್ತೆ ಓದ್ತಿರ್ತೀನಿ, ನನ್ನ ಮನೇಲೂ ರೇಗಿಸ್ತಾ ಇರ್ತಾರೆ, ಏನು ಮತ್ತೆ ಓದಿದ್ದೇ ಓದ್ತೀಯ ಅಂತ. ಈಚ್ ವರ್ಸ್ ದಟ್ ಕಮ್ಸ್ ದೇರ್ ಲುಕ್ಸ್ ವೆರಿ ಡಿಫ್ರೆಂಟ್. ಎನಿಥಿಂಗ್ ದಟ್ ಯು ವುಡ್ ವಾಂಟ್ ಟು ರಿಮೆಂಬರ್ ನೌ? ಇವಾಗ ಅದರಲ್ಲಿ ನಾನು ನಮ್ಮ ಪ್ರೊಫೆಸರ್ ಇದ್ರ ಬಗ್ಗೆ ತುಂಬ ಮಾತಾಡ್ತಿರ್ತೀವಿ. ಪ್ರಪಂಚ ಎಲ್ಲ ಮಾಯಾ ಅಂತ ಹೇಳ್ತಾರೆ. ಇವಾಗ ಶಂಕರಾಚಾರ್ಯರು ಇದನ್ನೇ ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಎಲ್ಲ ಮಾಯಾ ಅಂತ ಹೇಳ್ತಾರಲ್ಲ, ಮಾಯಾ ಅಂದರೆ ಏನು, ಏನಂಗಾದ್ರೆ ಏನು ನಿಜ ಅಲ್ವಾ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನೀವು ಇಲ್ಲಿ ಇಲ್ವಾ? ಮಾಯಾ ಅಂದರೆ ಏನು ಅಂತ. ಸೊ ಅದರದ್ದು ತುಂಬ ಡೆಪ್ತ್ ಡಿಸ್ಕಷನ್ಸ್ ಅದರಲ್ಲಿದೆ. ನೀವು ವಿವೇಕ ಚೂಡಾಮಣಿಗೆ ಹೋದರೆ ಮಾಯಾ ಅಂತಂದರೆ ಏನು ಅಂತಂದರೆ ನಮ್ಮ ಮೆಂಟಲ್ ಕಂಡೀಷನ್ಸ್ ಮೇಲೆ ನಾವು ಏನು ನೋಡ್ತಿದ್ದೀವಿ ಅನ್ನೋದು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ದ ಗ್ರೀನ್ ದಟ್ ಐ ಆಮ್ ಸೀಯಿಂಗ್ ಇಸ್ ನಾಟ್ ದ ಸೇಮ್ ಗ್ರೀನ್ ದಟ್ ಯು ಆರ್ ಸೀಯಿಂಗ್, ರೈಟ್? ನಾವಿಬ್ಬರು ವಿ ಕ್ಯಾನ್ ಓನ್ಲಿ ಸೇ ಇಟ್ ಇಸ್ ಗ್ರೀನ್ ಅಂತ ಹೇಳ್ಬೋದೇ ಹೊರತು, ನೀವು ಯಾವ ಶೇಡ್ ಆಫ್ ಗ್ರೀನ್ ನೋಡ್ತಿದ್ದೀರಾ, ನಾನು ಆ ಶೇಡ್ ಆಫ್ ಗ್ರೀನ್ ನೋಡ್ತಿಲ್ಲ, ರೈಟ್? ನಾನು ಯಾವುದೋ ಒಂದು ಸಿಚುವೇಶನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾಗ ನನ್ನ ಕಂಡೀಷನಿಂಗ್ ಮೇಲೆ ಅದನ್ನು ಹೇಳ್ತಾ ಇರ್ತೀನಿ ನಾನು. ನಿಮ್ಮ ಮೆಂಟಲ್ ಕಂಡೀಷನಿಂಗ್ ಮೇಲೆ ನೀವು ಅದನ್ನು ಇದು ಮಾಡ್ತಿರ್ತೀರ. ಸೊ ನಾವು ಯಾರ ಹತ್ರನ ಆರ್ಗ್ಯುಮೆಂಟ್ ಯಾಕಾಗುತ್ತೆ, ನಾವು ಯಾಕೆ ಜಗಳ ಆಡ್ತೀವಿ? ಬಿಕಾಸ್ ನಾವು ಏನೋ ಅರ್ಥ ಮಾಡ್ಕೊಂಡಿದ್ದೀವಿ, ಅವ್ರು ಮಾಡ್ಕೊತಿಲ್ಲ ಅನ್ನೋ ಅಜಿಟೇಷನಲ್ಲಿ ಅವ್ರು ನಾವು ಹೇಳ್ತಾ ಇರ್ತೀವಿ. ಅವ್ರ ಶೂಸಲ್ಲಿ ನಾವು ನಿಂತೇ ಇಲ್ಲ, ಹೌದಾ? ಎಲ್ಲರೂ ಅವರ ಪಾಸ್ಟ್ ಏನಿದೆ ಅದ್ರ ಪ್ರೊಜೆಕ್ಷನ್ ಮೇಲೆ ಫ್ಯೂಚರ್ ಬರ್ತಾ ಇರುತ್ತೆ. ಅದೇ ಮಾಯಾ. ದೆರ್ ಇಸ್ ನಥಿಂಗ್ ಡಿಟರ್ಮಿನಿಸ್ಟಿಕ್, ದೆರ್ ಇಸ್ ನಥಿಂಗ್ ರಿಯಲ್. ರಿಯಾಲಿಟಿ ಅಂದರೆ ಏನು? ವಾಟ್ ಈಸ್ ರಿಯಾಲಿಟಿ? It is from my lens that I am seeing what is there. There is nothing called absolute reality. It is with respect to a reference point. Time, space and causation anta barutte, going beyond that anta barutte. It is with reference to something. Surya ಬೆಳಗ್ಗೆ ಹುಟ್ಟತಾನೆ, ಸಂಜೆ ಮುಳುಗ್ತಾನೆ ಅನ್ನೋದಕ್ಕೆ ಒಂದು ಟೈಮ್ ಅಂತ ಇಟ್ಕೊಂಡು, ಇದು ಬೆಳಗ್ಗೆ, ಇದು ರಾತ್ರಿ, ಇಷ್ಟು ಟೈಮು ಅಂತ ಇರುತ್ತೆ. ವೆನ್ ಯು ಗೋ ಬಿಯಾಂಡ್ ದಿಸ್ ಸೋಲಾರ್ ಸಿಸ್ಟಮ್ ಆ್ಯಂಡ್ ಗೋ ಸಮ್ವೇರ್ ಎಲ್ಸ್, ಟೈಮ್ ಅಂದರೆ ಏನು, ಎಷ್ಟು ಗಂಟೆ ಆಯಿತು, ಇವತ್ತು ಯಾವತ್ತು, ಸೋಮವಾರನ ಮಂಗಳವಾರನ. ಸೊ ವಾಟ್ ಈಸ್ ಅಬ್ಸಲ್ಯೂಟ್? ಸೊ ನನಗೆ ತುಂಬ ಇದು ಬ್ಯಾಂಟರ್ ಇರ್ತಿತ್ತು ನಮ್ಮ ಪ್ರೊಫೆಸರ್ ಜೊತೆ. ಏನಪ್ಪ ಶಂಕರಾಚಾರ್ಯ ಎಲ್ಲ ಮಾಯಾ ಅಂದ್ಬಿಡ್ತಾರೆ, ಏನು ಮಾಯಾ ಅಂದರೆ ಇದು ಅಂತ. ಇದೇ ಮಾಯಾ. ಮಾಯಾ ಅಂದರೆ ದಿಸ್ ಇಸ್ ನಥಿಂಗ್. ಇದು ಇಫ್ ಯು ಗೋ, ಇಟ್ ಇಸ್ ಆಲ್ ಬೇಸ್ಡ್ ಆನ್ ಸೈನ್ಸ್, ಇಟ್ ಇಸ್ ಆಲ್ ಬೇಸ್ಡ್ ಆನ್ ರಿಯಲ್ ಇದು. ಜಸ್ಟ್ ದಟ್ ವಿ ಶುಡ್ ಹ್ಯಾವ್ ದ ಡೆಪ್ತ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಅದನ್ನು ಮತ್ತೆ ನೀವು ಓದಿದಾಗ ಯು ವಿಲ್ ಗೆಟ್ ಇನ್ ಟು ಇಟ್. ಸೊ ಇಟ್ಸ್ ದ ಸೇಮ್ ಮಾಯಾ ಯು ಟಾಕಿಂಗ್ ಅಬೌಟ್, ವಿಚ್ ಇಸ್ ಇಲ್ಯೂಷನ್. ಇಲ್ಯೂಷನ್, ಎಸ್, ಇಲ್ಯೂಷನ್. ಯಾರೋ ಒಬ್ಬರು ಅನಿಲ್ ಸೇಠ್ ಅಂತ ಅವ್ರದ್ದೊಂದು ಟೆಡ್ ಟಾಕ್ ಇದೆ. ಅದರಲ್ಲಿ ಆ ಟೆಡ್ ಟಾಕಲ್ಲಿ ಅವ್ರು ಹೇಳ್ತಾರೆ, ಆಲ್ ಆಫ್ ಅಸ್ ಆರ್ ಇನ್ ಅ ಸ್ಟೇಟ್ ಆಫ್ ಹ್ಯಾಲ್ಯೂಸಿನೇಷನ್. ಇಟ್ ಈಸ್ ಜಸ್ಟ್ ದಟ್ ವಿ ಆರ್ ಇನ್ ಅ ಸ್ಟೇಟ್ ಆಫ್ ಕಂಟ್ರೋಲ್ಡ್ ಹ್ಯಾಲ್ಯೂಸಿನೇಷನ್ ಅಂತ. ಸೊ ವಿ ಆರ್ ಆಲ್ ಹ್ಯಾಲ್ಯೂಸಿನೇಟಿಂಗ್ ಆಸ್ ವಿ ಸ್ಪೀಕ್. ವಾಟ್ ಐ ಆಮ್ ಟಾಕಿಂಗ್, ವಾಟ್ ಯು ಆರ್ ಲಿಸ್ನಿಂಗ್, ವಾಟ್ somebody else is seeing, we are all hallucinating. But it's in a state of controlled hallucination. That is what is Maya. Now I think personal experience as well. ಕಾಂಟೆಂಟು ಅಷ್ಟೇ, ಇಟ್ ಹ್ಯಾಸ್ ಚೇಂಜ್ಡ್ ಅ ಲಾಟ್. ಮೊದಲೆಲ್ಲ ಈ ತರಲೆ ತಮಾಷೆ, ಐ ಆಮ್ ಶೋರ್ ಎಂಡ್ ಆಫ್ ದ ಡೇ ಎಲ್ಲ ಪೀಸ್ ಆಫ್ ಕಾಂಟೆಂಟ್ಗೂ ಆಡಿಯನ್ಸ್ ಇದ್ದಾರೆ. ಬಟ್ ಸ್ಲೋಲಿ ಐ ಸಿ ದಟ್ ಚೇಂಜ್ ಆಫ್ ಶಿಫ್ಟ್ ಇನ್ ಗೇರ್ ವೇರ್ ಇವತ್ತು ಈ ಥರ ಸ್ಪಿರಿಚುಯಾಲಿಟಿಗೆ ಈವನ್ ಯಂಗ್ಸ್ಟರ್ಸಿಂದ ಹಿಡಿದು ಎಲ್ಲರೂ ದೇ ಸ್ಲೋಲಿ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಡ್ಯಾಪ್ಟ್. ಸೊ ಹೌ ಇಂಪಾರ್ಟೆಂಟ್ ಇಸ್ ಇಟ್ ಟು ಹ್ಯಾವ್ ಅ ಸ್ಪಿರಿಚುವಲ್ ಫೌಂಡೇಶನ್ ಈವನ್ ಫಾರ್ ಯಂಗ್ಸ್ಟರ್ಸ್, ಇವತ್ತಿನ ಟೀನೇಜರ್ಸು, ಸೊ ದ್ಯಾಟ್ ವಿಲ್ ದ್ಯಾಟ್ ಗೈಡ್ ದೆಮ್ ಆ್ಯಸ್ ಅ ಪ್ರಾಪರ್ ಆ್ಯಂಕರ್ ಆ್ಯಂಡ್ ದೇ ನೋ what to do, what not to do? Is it important for them to have a kind of affinity towards spirituality at that age? It is. ನೀವು ಮುಂಚೆಗೆ ಕಂಪೇರ್ ಮಾಡಿದ್ರೆ ಇವಾಗ ನ್ಯಾಚುರಲ್ ಆಗಿ ಬರ್ತಾ ಇದೆ. ಇಟ್ ಇಸ್ ಇವಾಗ ಏನಾಗುತ್ತೆ, ದ ವೇ ವಿ ಹ್ಯಾವ್ ಇವಾಲ್ವ್ಡ್, ದಶಾವತಾರ ಅಂತ ತಗೋಬೋದು. ಹೇಗೆ ನಾವು ಮತ್ಸ್ಯ ಅವತಾರ, ಕೂರ್ಮ ಅವತಾರ, ಅದರಿಂದ ಹೋಗಿ ನರಸಿಂಹ, ಪ್ರಾಣಿಯಿಂದ ಮನುಷ್ಯದಲ್ಲಿ ಇವಾಲ್ವ್ ಆಗಿ ರಾಮ, ಬುದ್ಧ ಅವತಾರ ಬಂತು. ಇದು ಅಂತಂದರೆ ವಿ ಆರ್ ಇವಾಲ್ವಿಂಗ್ ಆ್ಯಸ್ ವಿ ಮೂವ್ ಅಲಾಂಗ್, ರೈಟ್? ಫೈನಲಿ ವಿಲ್ ಆಲ್ ಇವಾಲ್ವ್ ಫರ್ದರ್.
ಸೊ ಸ್ಪಿರಿಚುಯಾಲಿಟಿ ವಿಲ್ ಬಿ ದ ಬೇಸ್. ಅದನ್ನೇನು ನಾವು ಕರಿಬೋದು ಆ್ಯಸ್ ಅ ಫ್ಯಾಡ್, ನಾವು ಸ್ಪಿರಿಚುವಲ್ ಆಗಿ ಇದ್ದೀವಿ ಅಂತ ಹೇಳ್ಕೊಳ್ಳೋ ಥರ ಇರ್ಬೋದು, ಬಟ್ ಐ ಥಿಂಕ್ ಇಟ್ ವಿಲ್ ಇವೆಂಚುಲಿ ಹ್ಯಾಪನ್ ಆ್ಯಂಡ್ ದಟ್ ಇಸ್ ಹೌ ಇಟ್ ಇಸ್ ಹ್ಯಾಪನಿಂಗ್ ರೈಟ್ ನಾವು. ಇವಾಗ ಏನಾಗಿದೆ, ಯಾರು ಕಲಿಬೇಕು, ಜ್ಞಾನ ಬೇಕು ಅನ್ನೋರಿಗೆ ಅವೆನ್ಯೂಸ್ ಜಾಸ್ತಿ ಇದೆ. ಸೊ ಯು ಫೈಂಡ್ ಇಟ್ you find that people are discussing things because there is a medium. It has always been there. In fact, it is getting stronger. That is how it will evolve. ಯಾಕೆಂದರೆ ಎಲ್ಲರಿಗೂ ಹೋಗ್ತಾ ಹೋಗ್ತಾ ಇಷ್ಟೊಂದು ಕನ್ಫ್ಯೂಷನ್ ಇದೆ, ಇಷ್ಟೊಂದು ಇದಿದೆ, ನನಗೆ ಇದರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ, ನನಗೆ ಉತ್ತರ ಸಿಗ್ತಿಲ್ಲ ಅಂದಾಗ ಅವರು ಸ್ವಂತವಾಗಿ ಆ ಉತ್ತರ ಹುಡ್ಕೋಬೇಕು. ಹೋದಾಗ ಏನಾಗುತ್ತೆ, ಇಟ್ ಇಸ್ ದ ಜರ್ನಿ ಇನ್ ಸ್ಪಿರಿಚುಯಾಲಿಟಿ. ದಟ್ಸ್ ವಾಟ್ ಐ ಬಿಲೀವ್. ಸೊ ಎನಿ ವರ್ಡ್ ಆಫ್ ಅಡ್ವೈಸ್ ಫಾರ್ ಪೇರೆಂಟ್ಸ್? ಹೆಂಗೆ ಪೇರೆಂಟ್ಸಾಗಿ, ಒಳ್ಳೆ ಪೇರೆಂಟ್ಸಾಗಿ ಇವತ್ತಿನ ಈ AI ಡಿಜಿಟಲ್ ಎರಾ ಪ್ಲಸ್ ಎಜುಕೇಷನ್ ಹ್ಯಾಸ್ ಟು ಬಿ ಚಾಯ್ಸ್ ಟುಡೇ, ಈ ಒಂದು ಕಾಂಬಿನೇಷನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಏನೇನು ಹೇಳ್ಬೋದು, ಯಾವ್ಯಾವ ಥರದ ಒಂದಷ್ಟು ಆಲೋಚನೆಗಳನ್ನು ಮುಂದಕ್ಕಿಡ್ಬೋದು? ಯಾಕೆಂದರೆ ಅವರು ಕೂಡ ಫಸ್ಟ್ ಟೈಮ್ ಪೇರೆಂಟ್ಸ್ ಅಲ್ಲ, ಯೂಶ್ವಲಿ ದೇ ಲುಕ್ ಅಪ್ ಟು ದೇ ಪೇರೆಂಟ್ಸ್. ಅವ್ರನ್ನ ಹಿಂಗೆ ಬೆಳೆಸಿದ್ರು, ಅರ್ಧಕ್ಕರ್ಧ ಅದು ಬರ್ತಾಯಿದೆ. ಸೊ ವಿತ್ ದಿಸ್ ಅದೇ ಇದು ಹೇಳ್ದಂಗೆ ಎಲ್ಲದರಲ್ಲೂ ದ ಟ್ರೂತ್ ಇಸ್ ನೈದರ್ ಹಿಯರ್ ನಾರ್ ದೇರ್. ನಾವೇನಾಗುತ್ತೆ, ಎಲ್ಲ 0 and 1 ಅಂತೀವಿ. ಟ್ರೂತ್ ಇಲ್ಲಿದೆ, ಇಲ್ಲ ಅಲ್ಲಿದೆ ಅಂತ. ದೇರ್ ಆರ್ ಲಾಟ್ಸ್ ಆಫ್ ಕಾಂಬಿನೇಷನ್ ಇನ್ ಬಿಟ್ವೀನ್. ಪೇರೆಂಟ್ಸು ಅಷ್ಟೇ ಫ್ಲೆಕ್ಸಿಬಲ್ ಆಗಿರಿ. ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ನಾನು ಏನೋ ನನ್ನ ಮಗ ಅಥವಾ ಮಗಳು ಇದು ಆಗಬೇಕು ಅಂತಿದ್ರೆ ಅವ್ರು ಆಗಬೇಕು ಅನ್ನೋ ಥರ ಏನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದೇರ್ ಇಂಟ್ರೆಸ್ಟ್. ಎಷ್ಟೋ ಜನ ಒಳ್ಳೊಳ್ಳೆ ಡಾಕ್ಟ್ರುಗಳ ಮಕ್ಕಳು ಡಾಕ್ಟ್ರು ಆಗಿರೋರು ಇದ್ದಾರೆ, ಚೆನ್ನಾಗಿರೋರು ಇದ್ದಾರೆ, ಕೆಲವ್ರು ಆಗ್ದಲೇ ಇರೋರು ಇದ್ದಾರೆ. ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಇಂಟ್ರೆಸ್ಟ್. ನಾನು ಆಗಿದ್ದೀನಿ ಅಂತಂದರೆ ನನ್ನ ಮಕ್ಳು ಆಗಬೇಕು ಅನ್ನೋದೇನಿಲ್ಲ. ಇವಾಗ ರೀಸೆಂಟಾಗಿ ಯಾವುದೋ ಒಂದು ಪೇರೆಂಟ್ ಹತ್ರ ಮಾತಾಡ್ತಾ ಇದ್ದೆ ನಾನು. ಅವ್ರು ಶುರು ಮಾಡಿದ್ದು ಈ ಥರ, ನನಗೆ ಅವಾಗ ಗೊತ್ತಿರಲಿಲ್ಲ ಬ್ಯಾಕ್ಗ್ರೌಂಡು. ನನ್ನ ಮಗಳೇನೋ UPSC ಓದಬೇಕು ಅಂತ ಇದ್ದಾಳೆ, ಯಾಕೋ ಗೊತ್ತಿಲ್ಲ ಅಂತ ಹೇಳಿದ್ರು. ನಾನು ಒಂಥರ ತುಂಬ ಐ ಗಾಟ್ ಇನ್ ದ ಯಾಕೋ ಗೊತ್ತಿಲ್ಲ ಅಂದರೆ, ಹೌದಾ, ಏನೋ ಮೋಸ್ಟ್ಲಿ ಇಂಟ್ರೆಸ್ಟ್ ಇದೆ ಅಂತ. ಅದಾದಮೇಲೆ ಮಾತಾಡ್ತಾ ಗೊತ್ತಾಯಿತು, ಹಿ ಹಿಮ್ಸೆಲ್ಫ್ ಇಸ್ ಅನ್ IAS ಆಫೀಸರ್. ಅವ್ರ ತಂದೆ IAS ಆಫೀಸರು, ತಾತ IAS ಆಫೀಸರ್ ಆಗಿ, ತಂದೆ IAS ಆಫೀಸರ್ ಆಗಿ ಮಗಳು ಆದಾಗ ಆಬ್ವಿಯಸ್ಲಿ ಕೆಲವ್ರಿಗೆ ಇಂಟ್ರೆಸ್ಟ್ ಬರುತ್ತೆ, ನೋಡಿ ಆಸ್ಪಿರೇಷನ್ ಆಗಿ ತೊಗೊತಾರೆ. ಕೆಲವರು ಅದನ್ನು ಅವರ್ಷನ್ ಆಗಿ ತೊಗೊತಾರೆ, ಅಯ್ಯೋ ಅವ್ರು ಮಾಡಿದ್ದನ್ನು ನಾವು ಮಾಡೋದು ಬೇಡಪ್ಪ ಅಂತ ತೊಗೊತಾರೆ. ಆ ಚಾಯ್ಸ್ ಅವ್ರಿಗೆ ಬಿಡಿ. ಸಿ ದಟ್ ಯು ನಡ್ಜ್ ದೆಮ್ ಟು ಅ ಪ್ಲೇಸ್ ವೇರ್ ದೇರ್ ಇಂಟ್ರೆಸ್ಟ್. ಅದರಲ್ಲೂ ಒಂದು ಸ್ವಲ್ಪ ಕಂಟ್ರೋಲ್ ಇರಬೇಕು. ನಾಟ್ ಜಸ್ಟ್ ಸುಮ್ಮನೆ ಒಂದು ಫ್ಯಾಡ ಅಲ್ವಾ, ಅದಕ್ಕೆ ಒಂಚೂರು ಟೈಮ್ ಸ್ಪೆಂಡ್ ಮಾಡಿ. ಗಿವ್ ದೆಮ್ ದ ರೈಟ್ ಆಪರ್ಚುನಿಟೀಸ್. ಇಫ್ ದೇ ಟೇಕ್ ದಟ್ ಪಾತ್, ಲೆಟ್ ದೆಮ್ ಟೇಕ್ ದಟ್ ಪಾತ್. Finally, it is their life to lead. So today, if you have to talk to the students now, toppers ಬಿಡಿ, ಅವರವರೇ ಮಾತಾಡ್ಕೊಂಡಿರ್ತಾರೆ ಲೈಫ್ ಜೊತೆಗೆ, ಫಾರ್ ವಾಟ್ ಎವರ್ ರೀಸನ್ಸ್ ದೇ ಟಾಪರ್ಸ್. ಸ್ಟಿಲ್ ಅವ್ರನ್ನ ಎಕ್ಸ್ಕ್ಲೂಡ್ ಮಾಡೋದು ಬೇಡ. ಟಾಪರ್ಸಿಗೆ ವಾಟ್ ಇಸ್ ದಟ್ ಯು ವಾಂಟ್ ಟು ಟೆಲ್? ಆ ಒಂದು ಫೇಸಲ್ಲಿ ಇರ್ತಾರೆ, ಆ್ಯಸ್ ಟು ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಲೈಫ್ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡೋದಾದರೆ. ಐ ಥಿಂಕ್ ಟಾಪರ್ಸ್ they don't want any advice. I mean, they already know what to do, or ಇದು ಅವ್ರು ಒಂದು ಫಿಕ್ಸ್ ಆಗಿರುತ್ತೆ. they should just continue doing that. they get a high by doing that. ನಾನು ಇದನ್ನು ಈ ರ್ಯಾಂಕ್ ತೊಗೊಂಡ್ರೆ ಅಥವಾ ಈ ಇನ್ಸ್ಟಿಟ್ಯೂಟಿಗೆ ಹೋದರೆ ನನಗೆ ಫುಲ್ಫಿಲ್ಮೆಂಟು ಅಂತ. they should definitely go ahead and do that. ಯಾರು ಅವ್ರಿಗೆ ಏನು ಫುಲ್ಫಿಲ್ಮೆಂಟ್ ಸಿಗುತ್ತೋ ಅವ್ರು ಮಾಡಬೇಕು. ಅದ್ರ ನೆಕ್ಸ್ಟ್ ಸ್ಟೇಜ್ ಬಂದವ್ರಿಗೆ ನಾನು ಏನು ಮಾಡ್ತಿದ್ದೀನಿ ಇದು ಅನ್ನೋದು ಓಪನ್ ಇರೋರಿಗೆ, ವರ್ಲ್ಡ್ ಇಸ್ ಅ ವೆರಿ ವೈಡ್ ಪ್ಲೇಸ್. ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಎಕ್ಸ್ಪ್ಲೋರ್, ಸಿ. ಆಮೇಲೆ ಯಾರು ಒಬ್ಬರು ಒಂದೇ ಮಾಡಬೇಕು ಅಂತ ಏನಿಲ್ಲ. ಪೀಪಲ್ ವಿಲ್ ಹ್ಯಾವ್ ಮಲ್ಟಿಪಲ್ ಇಂಟ್ರೆಸ್ಟ್. ಎಟ್ ದ ಟೈಮ್ ವೆನ್ ಐ ವಾಸ್ ಗೆಟಿಂಗ್ ಇನ್, ಐ ಹ್ಯಾಡ್ ಬೋತ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಆಪ್ಷನ್ಸ್. ಐ ಕುಡ್ ಗೆಟ್ ಇನ್ ಟು ಐದರ್. ನನಗೆ ಶೂರ್ ಇರಲಿಲ್ಲ ವೆದರ್ ಐ ಆಮ್ ಅನ್ ಇಂಜಿನಿಯರ್ ಆರ್ ಅ ಡಾಕ್ಟರ್ ಇದು ಅಂತ. ಫೆಲ್ಟ್ ಲೈಕ್ ದಿಸ್ ಸೀಮ್ಸ್ ಟು ಬಿ ಓಕೆ. ಇದಕ್ಕೆ ಹೋದ್ವಿ, ಅದರಲ್ಲೇ ವಿಲ್ ಫಿಗರ್ ಔಟ್ ಆ್ಯಂಡ್ ದೆನ್ ಕೀಪ್ ಮೂವಿಂಗ್ ಆನ್ ದಟ್. ಮೇ ಬಿ ಇಫ್ ದೇರ್ ವಾಸ್ ಅ ಡಿಫರೆಂಟ್ ಪಾತ್ ದಟ್ ಐ ವುಡ್ ಹ್ಯಾವ್ ಟೇಕನ್, ಐ ವುಡ್ ಹ್ಯಾವ್ ಡನ್ ಸಮಥಿಂಗ್ ಡಿಫರೆಂಟ್ಲಿ. ಪಾತ್ಸ್ ಎಕ್ಸಿಸ್ಟ್ ಆ್ಯಂಡ್ ದಟ್ಸ್ ಅ ಪಾತ್ ದಟ್ ಯು ಕ್ರಿಯೇಟ್. ಸೊ ಅಗೇನ್ ಥಿಯರಿ ಇಟ್ ಸೇಸ್, ರೈಟ್, ದೀಸ್ ಆರ್ ಆಲ್ unmanifested things. There are multiple paths out there which will play out. Depending on what you choose, you pick a path. These are all potentials that exist in space. It plays out depending on your conviction and what you want to do.